ಫ್ರಿಜ್ಜಲ್ಲಿ ಇರ್ತಕ್ಕಂಥ ಐಟಮ್ಮು ನಾವು ಡೈರೆಕ್ಟ್ ಸೇವನೆ ಮಾಡಬಾರ್ದು. ಅಟ್ಲೀಸ್ಟ್ ಬಳಸೋಕ್ಕಾಗಲ್ಲ ಅಂದ್ರೆ ಕೂಡ ನಾನು ಯಾಕೆ ಹೇಳ್ತೀನಿ, ನೀವು ಫ್ರಿಜ್ ತೆಗೆಯಲ್ಲ ಬಳಸೋಕ್ಕಾಗಲ್ಲ ಅಂದ್ರೆ ನಾನು 15 ವರ್ಷದಿಂದ ಭಾಷಣದಾಗ ಹೇಳಕತ್ತೀನಿ. ಅದ್ರ ಜೊತೆಗೆ ನಾನು ಹೆಣ್ತಿ ಹೇಳ್ತೀನಿ, ನನ್ನ ಹೆಣ್ತಿ ಕೇಳೋದು ನನ್ನ ಮಾತು. ಫ್ರಿಜ್ಜಿನಾಗಿಟ್ಟು ಕಾಯಿಪಲ್ಯ ಮಾಡ್ತೀನಿ. ಆದ್ರೆ ಒಂದು ಹೇಳ್ತೀನಿ, ಬೆಳಗ್ಗೆ ಮಾಡೋ ಕಾಯಿಪಲ್ಯ ಅಟ್ಲೀಸ್ಟ್ ರಾತ್ರಿ ಆದರೂ ತೆಗೆದು ಹೊರಗಿಡ್ರಿ. 3 ರಿಂದ 4 ತಾಸು ಮೊದಲು ಹೊರಗಡೆ ಇಟ್ಟು ಆಮೇಲೆ ಬಳಸಿರೋದು. ಎಲ್ಲವುದನ್ನು ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಕಾಯಿಪಲ್ಯ ಒಣಗಿದ್ರೂ ಪರವಾಗಿಲ್ಲ, ಆದರೆ ಆ ಫ್ರಿಜ್ಜಿನಾಗ ಹೋಗಿಂದ ಅದರ ಪೋಷಕಾಂಶಗಳು ಉಳಿಯಲ್ಲ. ಅದಕ್ಕೋಸ್ಕರ ಮೊನ್ನೆ ಲಿಂಗಸೂರಲ್ಲಿ ಒಂದು ಖಾನಾವಳಿಗೆ ಊಟಕ್ಕೆ ಹೋಗಿದ್ವಿ. ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ವಿ. ಲೇಟಾಗಿತ್ತು, ಖಾನಾವಳಿಗೆ ಹೋಗಿ ನಡ್ರಿ ಅಂತ ಹೇಳಿದ್ರು. ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಬಂದಾರೆ 2-2:30. ಪ್ರತಿಯೊಬ್ಬರು ಅವಸರ, ಊಟ ಕೊಡು. ಅವನು ಖಾನಾವಳಿಯವ್ರು ಏನು ಹೇಳ್ತಾರೆ, ಸರ್ ಚಪಾತಿ ಐತೆ ರೊಟ್ಟಿ ಐತೆ ಯಾವ್ದು ಕೊಡಲಿ ಅಂತ. ಯಾವ್ದು ಕೇಳ್ತೀವ್ರಿ ನಾವು? ರೊಟ್ಟಿನೇ ಕೇಳ್ತೀವಿ. ಎಲ್ಲರೂ ರೊಟ್ಟಿ ಕೇಳಕತ್ತಾರ. ಸ್ವಲ್ಪ ಲೇಟ್, 5 ನಿಮಿಷ ಲೇಟ್ ಆತ್ರಿ, 10 ನಿಮಿಷ ಲೇಟ್ ಆತಂತಾನೆ. ಒಂದೊಂದು ರೊಟ್ಟಿ ತರ್ತಾನೆ, ಬಿಸಿ ತರ್ತಾನೆ. ಎಲ್ಲರೂ ಫೋನ್ನಾಗೆ ಬಿಜಿ, ಯಾರೂ ಊಟದ ಕಡೆ ಲಕ್ಷ್ಯ ಇಲ್ಲ, ಏನು ಊಟ ಮಾಡಕತ್ತೀವಿ ಅಂತೇಳಿ ಬರೀ ಫೋನ್ನಾಗೆ ಬಿಜಿ. ಎಲ್ಲರೂ ರೊಟ್ಟಿ ಬರ್ತದೆ, ಕಾಯಿಪಲ್ಯ ಇರ್ತದೆ, ತಿಂತಾರೆ, ಮಾತಾಡ್ತಾರೆ, ಅವಸರ. ಸುಮ್ಮನೆ ನಾನು ಕುಂತು ನೋಡಿದೆ. ಸ್ವಲ್ಪ ಹಿಂಗೆ ಅಡುಗೆ ಮನೆ ಕಡೆ ಬಗ್ಗಿ ನೋಡಿದೆ. 8 ಮಂದಿ ಹೆಣ್ಮಕ್ಳು ರೊಟ್ಟಿ ಬಡಿಯಕತ್ತಾರೆ. ಒಂದು ಸಲಕ್ಕೆ 8 ರೊಟ್ಟಿ ಬರ್ತಾವ. 28 ಟೇಬಲ್ ಅದಾವ. ಒಂದೊಂದು ಟೇಬಲಿಗೆ 4 ಮಂದಿ ಕುಂತಾರೆ. ಯಾರಿಗೆ ಸಾಲ್ತಾವೆ? ನಾನು ಹಿಂಗೆ ಬಗ್ಗಿ ನೋಡಿದೆ. ಮುಂಜಾನೆ 10 ಗಂಟ್ಲಿಂದ ಬಿಡ್ತಾರೆ ರೀ, ಮುಗಿಯವಲ್ತರು ಅಂದವ ಓನರ್. ನಾನು ನನ್ನ ಹೆಣ್ತಿಗೆ ಹೇಳಿದೆ, ಅಲ್ಲಿ ನೋಡಿ 8 ಮಂದಿ ಮುಂಜಾನೆ 6 ತಾಸು, ಸಂಜೆಗೆ 6 ತಾಸು ರೊಟ್ಟಿ ಬಡಿಯಕತ್ತಾರ. ನೀನು ನೋಡಿದ್ರೆ ಖಾನಾವಳಿಗೆ ಊಟಕ್ಕೆ ಕರ್ಕೊಂಬಂದಿ ಅಂದೆ. ಯಾಕೆ ಏನಾಯ್ತು ಅಂದು. ನನಗೇನು ಅನ್ಸಕತ್ತದ, ಓದಿ ಜನ್ಮದಾಗ ಆಕೆ ಗಂಡಗೆ 4 ರೊಟ್ಟಿ ಬಡದು ಕೊಡ್ಲಾರ್ದವ್ರಿಗೆ ದೇವ್ರು ಈ ಸಲ ಎಲ್ಲರಿಗೂ ರೊಟ್ಟಿ ಬಡಿಯಕ್ಕೆ ಹಚ್ಚಿದ್ದಂಗೆ ಅದನ ಅಂತ ಅನ್ಕೊಂಡೆ. ಯಾಕಂದರೆ ಈಗ ರೊಟ್ಟಿ ಮಾಡೋದೇ ಕಷ್ಟ ಆಗಿಬಿಟ್ಟದ್ರಿ ಎಲ್ಲರಿಗೆ. ರೊಟ್ಟಿ ಅಂದಗಳಿಗೆ ಮತ್ತೆ ಅದು ಯಾವುದು ಚಪಾತಿ ತೀಡ್ತಾರಲ್ಲ ಅದನ್ನು ತಂದಾರೆ. ಈಗ ಬಡಿಯೋದೇ ಇಲ್ಲ. ಮಕ್ಕಳಿಗೆ ಬಡ್ರಿ ಅಂದ್ರೆ ಬಡಿತಾರೆ, ಓದಲ್ಲ, ಹೋಮ್ವರ್ಕ್ ಮಾಡಲ್ಲ, TV ನೋಡೋಕೆ ಬಿಡಲ್ಲ, ಬಡಿತಾರೆ. ಮಕ್ಕಳಿಗೆ ಬಡಿತಾರೆ, ರೊಟ್ಟಿ ಬಡಿಯೋಕೆ ರೆಡಿ. ನಾನು ಏನು ಸೀದಾ ಮನೆಗೆ ಹೋಗಿ ನಡ್ರಿ, ನಾನು ರೊಟ್ಟಿ ಮಾಡ್ತೀನಿ. ಇರ್ಲಿ ಬಿಡು, ಒಂದಿನ ಉಣ್ಣು ಏನಾಗಲ್ಲ. ಭಾಳ ದಿನಗಟ್ಟಲೆ ಗಂಡಿಗೆ ರೊಟ್ಟಿ ಮಾಡಿಲ್ಲ, ಮುಂದಿನ ಜನ್ಮನ ಮತ್ತೆ ಖಾನಾವಳಿ ರೊಟ್ಟಿ ಬಡಕ್ಕೆ ಹಚ್ತಾನೆ. ದೇವ್ರ ಕರ್ಮಫಲ ಬಿಡುಗಡಿಲ್ಲ. ಅದು ನಾವೇನು ಮಾಡ್ತೀವಿ ಅದನ್ನು ಅನುಭವಿಸ್ಬೇಕು. ಅದಕ್ಕೋಸ್ಕರ ಇವತ್ತು ಯುವ ಸಮಾವೇಶದ ಜೊತೆಗೆ ಆಹಾರದ ಕಲ್ಪನೆ ಕೂಡ ಹೇಳೋಣ ಅಂತೇಳಿ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಯುವಕರು ಅಂತ ವಿಷಯ ಇದೆ ಅಂತ ಹೇಳ್ತೀನಿ. ಯುವಕರಂದರೆ ಇವತ್ತಿನ ಕಾಲಕ್ಕೆ ಹೇಳ್ತೀನಿ, ನಮ್ಮ ಪ್ರವೀಣ್ ಡಾಕ್ಟ್ರಿಗೆ ಗೊತ್ತಿರುತ್ತೆ, ಇಲ್ಲೆಲ್ಲ ಯಜಮಾನ್ರಿಗೆ ಗೊತ್ತಿರುತ್ತೆ. ಮೊದಲ ಕಾಲದಲ್ಲಿ ನೆಗಡಿ ಕೆಮ್ಮೆ ಆದರೆ ಯಾರು ಆಸ್ಪತ್ರೆಗೆ ಹೋಗ್ತಿದ್ದಿಲ್ಲ. ಮಠದಾಗ ಮನೆಯಾಗ ಮದುವೆ ಆಗ್ತಿದ್ವು, ಮನೆಗೆ ಡೆಲಿವರಿ ಆಗ್ತಿದ್ವು. ಈಗ ಹೋಗ್ಯದ್ರಿ, ಕಲ್ಯಾಣ ಮಂಟಪದ ಮದುವೆ ಆಗ್ತದೆ, ಆಸ್ಪತ್ರೆ ಡೆಲಿವರಿ ಆಗ್ತಾವೆ. ನೀವು ಪ್ರೆಗ್ನೆಂಟ್ ಆದಗಳಿಗೆ ತವ್ರ ಮನೆಯವ್ರು ಬರೋಕ್ಕಿಂತ ಮುಂಚೆ ಆಶಾ ಕಾರ್ಯಕರ್ತರು ಬರ್ತಾರೆ. ಅಷ್ಟು ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದು. ಯಾಕಂದ್ರೆ ನಾವೆಲ್ಲ ಸರ್ಕಾರಕ್ಕೆ ಒಪ್ಪಿಸಿಬಿಟ್ಟಿವಿ. ಶಾಲೆಗೆ ಹೋಗೋ ಮಕ್ಕಳಿಗೆ ಕೈ ತೊಳೆದಂಗೆ ಅಂತ ಹೇಳಿ ಕೊಡೋಕೆ RBSK ಮೆಡಿಕಲ್ ಆಫೀಸರ್ಸ್ ಟೀಮ್ ಬಿಟ್ರೆ ಸರ್ಕಾರದವ್ರು. ಕೈ ತೊಳೆದಂಗೆ ಅಂತ. ಜಂತು ಹುಳ ನಿವಾರಣೆ ಮಾತ್ರ ತಗೋರಿ, ಅವರೇ ಬಂದು ಕೊಡ್ತಾರೆ. ವ್ಯಾಕ್ಸಿನ್ಸ್ ಅವರೇ ಹಾಕ್ತಾರೆ. ಫೀಸ್ ಕಟ್ಟಿಬಿಟ್ರೆ ನಮ್ಮ ಕೆಲಸ ಮುಗೀತು ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಅದಕ್ಕೋಸ್ಕರ ಯಾವ ಯುವಕ, ಯಾವ ಯುವತಿ ತನ್ನ ಸಂತಾನೋತ್ಪತ್ತಿಯನ್ನು ತಾನೇ ಮಾಡಿಕೊಳ್ಳಾರ್ದ ಸ್ಥಿತಿಗೆ ಹೋದಾಗ ಅವ್ರನ್ನ ಯುವಕರು ಯುವತಿಯರು ಅಂತ ಯಾವ ರೀತಿ ಕರಿಬೇಕು? ಇವತ್ತು ನೋಡ್ರಿ, ಆಸ್ಪತ್ರೆ ಕ್ಲಿನಿಕ್ ಹೋಯ್ತು, ಹಾಸ್ಪಿಟ್ಲ್ ಹೋಯ್ತು, ಈಗ ಮತ್ತೆ ಮೆಟರ್ನಿಟಿ ಹಾಸ್ಪಿಟಲ್ ಬಂತು. ಡೆಲಿವರಿಗೆ ಬೇರೆ, ಸರ್ಜರಿಗೆ ಬೇರೆ, ಮಕ್ಕಳಿಗೆ ಬೇರೆ, ದೊಡ್ಡವ್ರಿಗೆ ಬೇರೆ, ಕಣ್ಣು ಕಿವಿ ನೋಡೋರು ಬೇರೆ, ಎಲುಬು ಮುರಿದ್ರೆ ಬೇರೆ, ಎಷ್ಟು ಸ್ಪೆಷಲಿಸ್ಟ್ಗಳು ಬಂದುಬಿಟ್ರೆ ಸಂತೋಷ ಪಡ್ತೀವಿ ನಾವು. ನಮ್ದೇನು ರೀ, ಮಾನ್ಯವಾಗಿ 10 ಹಾಸ್ಪಿಟ್ಲ್ ಇದ್ದಾವೆ. ಆದರೆ ಮೆಟರ್ನಿಟಿ ಹಾಸ್ಪಿಟ್ಲ್ ಹೋಗಿ ಅವ್ರೀಗ IVF ಸೆಂಟರ್ ಅಂತ. ಏನು IVF ಸೆಂಟರ್ ಅಂದರೆ ಸಂತಾನ ಸಾಫಲ್ಯ ಕೇಂದ್ರ. ಒಂದು ಮಕ್ಕಳು ನಡೆಯೋಕ್ಕೆ ಕೂಡ ನಾವು ಆಸ್ಪತ್ರೆಗೆ ಹೋಗೋ ಪರಿಸ್ಥಿತಿ ಬಂದಿದೆ. ಮತ್ತು ಎಲ್ಲಿಂದ ಯುವಕರಂತ್ರಿ ಇವ್ರಿಗೆ? ಎಲ್ಲಿಂದ ಯುವಕರಂತ್ರಿ? 20-30 ವರ್ಷದ ಯುವಕರಿಗೆ ಒಂದು ಸಂತಾನೋತ್ಪತ್ತಿ ನೋಡ್ರಿ. ಗಟರ್ನಾಗಿರೋ ಒಂದು ಸೊಳ್ಳಿ, ಕ್ರಿಮಿ, ಕೀಟ, ನಾಯಿ, ನರಿ, ಪಕ್ಷಿ, ಪ್ರಾಣಿ ಎಲ್ಲವೂ ತಮ್ಮ ಸಂತಾನೋತ್ಪತ್ತಿ ತಾವೇ ಮಾಡಿಕೊಂತಾವೆ ನ್ಯಾಚುರಲ್ ಆಗಿ. ಯಾವ ಆಸ್ಪತ್ರೆಗೆ ಹೋಗಲ್ಲ. ಆಸ್ಪತ್ರೆಗೆ ಹೋಗ್ತಕ್ಕಂಥ ಒಂದೇ ಪ್ರಾಣಿ ಯಾವುದಾದಿದ್ರೆ ಅದು ಮನುಷ್ಯ ಮಾತ್ರ. ಮತ್ತು ನಾವು ಹೇಳ್ತೀವಿ ಜಗತ್ತಿನಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಮನುಷ್ಯ. ಆ ಬುದ್ಧಿವಂತ ಪ್ರಾಣಿಗೆ ಮತ್ತೆ ಶಾಲೆಗಳು LKG ಶುರು. ಓದಿ ಇಷ್ಟೆಲ್ಲ ಎಜುಕೇಟೆಡ್ ಆಗಿ ನೌಕರಿ ಪಡೆದು
ಎಲ್ಲ ಜ್ಞಾನ ಇದೆ, ಸೈನ್ಸ್ ಓದೀವಿ, ಆರ್ಟ್ಸ್ ಓದೀವಿ, ಕಾಮರ್ಸ್ ಓದೀವಿ, ಏನು ತಿನ್ಬೇಕು ಏನು ತಿನ್ನಬಾರ್ದು, ಹೆಂಗಿರ್ಬೇಕು ಹೆಂಗೆ ಮಾತು ಎಲ್ಲ ಕಲಿಸಿದ್ರು ಕೂಡ ನಾವು ಇವತ್ತು ನಮ್ಮ ಒಂದು ಮಗು ಪಡಲಿಕ್ಕೆ ಕೂಡ ಆಸ್ಪತ್ರೆಯ ಆಸರೆಯನ್ನು ಪಡಿತಕ್ಕಂಥ ಸ್ಥಿತಿಗೆ ಬಂದು ತಲುಪಿರ್ತಕ್ಕಂಥ ಯುವಕರಿಗೆ ಈ ಯುವ ಸಮಾವೇಶ ಒಂದು ಮಾರ್ಗದರ್ಶನ ಆಗಲಿ, 4 ಹಿತನುಡಿಗಳು ಆಗಲಿ ಅಂತೇಳಿ ನಿನ್ನೇನು ಮೊನ್ನೆ ಕೇಳಿದ್ರು ಒಬ್ರು ಇಲ್ಲಿ ಕಿಡಿಗೇಣಿ ಸ್ವಾಮಿಗಳು ಹೇಳಿದರು, ಗುರುಗಳ ಆಶೀರ್ವಾದ ಎಂಥದಂತಂದರೆ ಆ ಗರ್ಭಿಣಿ ಸ್ತ್ರೀಯ ಒಂದು ದುರ್ಮಾಂಸ ಬೆಳೆದಂದಾಗ ಆ ತಾತನವರ ಒಂದು ಆಶೀರ್ವಾದದಿಂದ ಅದು ಮಗು ಹುಟ್ಟಿತು ಅಂತೇಳಿ ನಮ್ಮ ಕಿಡಿಗೇಣಿ ಸ್ವಾಮಿಗಳು ಹೇಳಿದರು. ನಿನ್ನೆ ಆಲ್ವಿ ಗುರುಗಳು ಹೇಳಿದರು 50 ಎಕರೆ ಹೊಲ ದಾನ ಮಾಡಿದವರು ಏನೋ ಒಂದು ದುರಾಸೆಯಿಂದ ಕೊಡಲಿಲ್ಲ ಅಂತೇಳಿ. ಇವೆಲ್ಲ ಕಾರಣ ಏನಂದರೆ ಮಾನಸಿಕ, ಅಲ್ಲೇನು ಗುರುಗಳ ಮೇಲೆ ಇರ್ತಕ್ಕಂಥ ಭಕ್ತಿ, ಗುರು ಮೇಲೆ ಇರ್ತಕ್ಕಂಥ ವಿಶ್ವಾಸ ಅಲ್ಲಿ ಮಗುನ ಕೊಡ್ತು, ಇಲ್ಲಿ ಸ್ವಲ್ಪ ಆಸೆ ಕೆಟ್ಟದಾಯಿತು. ಅದಕ್ಕೆ ಭಾಳಷ್ಟು ಜನ ರೀ ನಮ್ಮ ಕಾಲೇಜಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ನಾನಾ ರಾಜ್ಯದ ವಿದ್ಯಾರ್ಥಿಗಳು ಬರ್ತಾರೆ. ಒಂದು 15-20 ರಾಜ್ಯದ ವಿದ್ಯಾರ್ಥಿಗಳು ಓದಕ್ಕೆ ಬರ್ತಾರೆ ನಮ್ಮ ಕೈಯಲ್ಲಿ. ಸುಮಾರು ಒಂದು 1500 ಜನ ಡಾಕ್ಟರ್ ಆಗಿದ್ದಾರೆ ನಮ್ಮ ಕೈಯಲ್ಲಿ. ಒಂದು ದಿನ ಎಕ್ಸಾಮ್ ಇಟ್ಟಿದ್ದೇವೆ. ಎಷ್ಟು ಹುಷಾರಿರ್ತಾರಲ್ಲ, ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅಂತೀವಿ ನಾವು. ಒಂದಿನ ಎಕ್ಸಾಮ್ ಇಟ್ಟಿದ್ದೀವಿ ರೀ. ಎಕ್ಸಾಮ್ ತಪ್ಪಿಸಿದ್ರು 4 ಹುಡುಗರು. ಎಕ್ಸಾಮ್ ತಪ್ಪಿಸಿ ಏನು ಮಾಡಿದರು, ನಾಳೆ ಬೆಳಗ್ಗೆ ಬಂದು ಪ್ರಿನ್ಸಿಪಾಲ್ರು ಭೇಟಿ ಆಗ್ಬೇಕಲ್ಲ, ಏನಾರು ಒಂದು ಸುಳ್ಳು ಹೇಳೋಮಂತ ಪ್ಲ್ಯಾನ್ ಮಾಡ್ಕೊಂಡು ಬಂದರು. ಎಲ್ಲರೂ ಬಂದು ನನ್ನ ಚೇಂಬರಿಗೆ ಬಂದ್ರು. ಇಲ್ರಿ ಸರ ನಾವು ಬರೋಕತ್ತಿದ್ವಿ, ಇಲ್ಲೇ ಯಾದಗಿರಿಯಿಂದ ಬರುವಾಗ ನಮ್ಮ ಕಾರ್ ಪಂಚರ್ ಆಯ್ತು ಸರ, ಲೇಟ್ ಆಗಿದ್ದಕ್ಕೆ ನಾವು ನಿನ್ನೆ ಎಕ್ಸಾಮ್ ತಪ್ಪಿಸಿವಿ, ಬೇಕಾದ್ರೆ ಇವತ್ತು ಟೆಸ್ಟ್ ಕೊಟ್ಟರೆ ಬರಿತೀವಿ ರೀ ಅಂತಂದು. ಇಷ್ಟು ಪ್ರಾಮಾಣಿಕ ಐತೈತಲ್ಲೂ, ಬರಿತೀರ ಬರೀರಿ ಅಂತೇಳಿ ಕುಂದ್ರಿಸಿ ಮಾಡಿದೆ. 4 ಜನಕ್ಕೆ 4 ರೂಮ್ನಾಗ ಕುಂದ್ರಿಸ್ತೆ, ಬೇರೆ ಬೇರೆ ರೂಮ್ನಾಗ ಕುಂದ್ರಿಸಿ ಎಲ್ಲರಿಗೆ ಒಂದೇ ಕ್ವಶನ್ ಕೊಟ್ಟು. ಏನು ಕ್ವಶನ್ ಅಂದರೆ, ನೀವು ಬರುವಾಗ ಕಾರ್ ಪಂಚರ್ ಆಯ್ತಲ್ಲ, ಯಾವ ಟೈರ್ ಪಂಚರ್ ಆಗಿತ್ತು? ಒಂದೇ ಕ್ವಶನ್. 4 ಜನ 4 ರೂಮ್ನಾಗ ಇದ್ದಾರೆ. ಅವ್ರು ಏನು ಮಾತಾಡ್ಕೊಂಡ್ರೆ ಕಾರ್ ಪಂಚರ್ ಆಗಿತ್ತು ಅಂತ ಹೇಳ್ಯಾರ, ಯಾವ ಟೈರ್ ಅಂತ ಅವ್ರು ಆಲೋಚನೆ ಮಾಡಿಲ್ಲ. ಯಾಕಂದ್ರೆ ಎಷ್ಟೇ ನೀವು ಇಂಟೆಲಿಜೆಂಟ್ ಇದ್ದರೂ ಗುರುಗಳೇ, ಶಿಷ್ಯಂದ್ರೆ ಶಿಷ್ಯಂದ್ರೆ. ನಿಮ್ಮ ಟ್ಯಾಲೆಂಟ್ ಏನಿದ್ರು ಓದೋದ್ರಾಗ ತೋರಿಸ್ಬೇಕು, ಸಮಾಜಮುಖಿ ಕೆಲಸದಾಗ ತೋರಿಸ್ಬೇಕು, ಸಂಸಾರದ ಭಾರ ಹೊರುವಲ್ಲಿಗೆ ತೋರಿಸ್ಬೇಕು, ಅಕ್ಕ ತಂಗಿಯರ ಅಣ್ಣ ತಮ್ಮಂದರಿಗೆ ಮಾರ್ಗದರ್ಶನಲ್ಲಿ ಮಾಡಲಿ ತೋರಿಸ್ಬೇಕು. ಆದರೆ ಏನಾಗಿದೆ, ನಮ್ಮ ಜವಾಬ್ದಾರಿಗಳನ್ನು ಯುವಕರು ಕಡಿಮೆ ಮಾಡಿಕೊಳ್ತಾ ಹೋಗ್ತಾರೆ. ಅದು ಮಾನಸಿಕ ಆರೋಗ್ಯದಿಂದ ಮಾತ್ರ ಸಾಧ್ಯ. ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕಂತಂದರೆ ಇಂಥ ಧರ್ಮ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಭಾಗವಹಿಸೋದಷ್ಟೇ ಅಲ್ಲದೆ ನೀವು ನಿಮ್ಮ ಮಕ್ಕಳಿಗೆ ಆ ಸಂಸ್ಕಾರವನ್ನು ಕಲಿಸ್ಬೇಕು. ಇಲ್ಲಿ 100 ಎಕರೆ 50 ಎಕರೆ ಈಗ ನಾವು ಬರ್ತಾ ಇದ್ವಿ, ನೋಡ್ತಾ ಇದ್ವಿ. ಇಡೀ ಇಲ್ಲಿ ನಿಂತ್ಕೊಂಡು ನೋಡ್ರಿ ಇನ್ನೊಂದು ಊರು ಕಾಣಕತ್ತದೆ. ಈ ಕಡೆ ನೋಡ್ರಿ ಒಂದು 100 ಎಕರೆ ಸ್ವಚ್ಛಾಗಿದೆ ಭೂಮಿ. ರೈತರು ತಪ್ಪು ತಿಳ್ಕೊಬೇಡ್ರಿ, ನಿಮ್ಮಲ್ಲಿ 10 ಎಕರೆ ಇರಲಿ 50 ಎಕರೆ ಇರಲಿ 100 ಎಕರೆ ಹೊಲ ಇದ್ದವ್ರು ಹೊಲದಾಗ ಒಂದು ಗಿಡ ಉಳಿಸಿಲ್ಲ ನೀವು ಯಾರು. ಯಾಕಂದ್ರೆ ಆ ನೆಳ್ಳಿಗೆ ಒಂದು 50 kg 20 kg ನೆಲ ಕಡಿಮೆ ಬೆಳಿತೇವೆ. ಅಂಥ ರೈತರು ನಾವು ಆಗಿದ್ದೀವಿ. ನಮ್ಮ ಹೊಲದಲ್ಲಿ 10 ಎಕರೆ ಅಲ್ಲರಿ 50 ಎಕರೆ ಇದ್ದವ್ರ ಹೊಲದಾಗ ಒಂದು ಗಿಡ ಉಳಿದಿಲ್ಲ. ಗಿಡ ಹೋಯ್ತು. ಮೊನ್ನೆ ನಾನು ಹೊಲ್ದಾಗ ಹೋದಾಗ ಒಬ್ಬ ಯಜಮಾನ ಬಿದ್ದು ಬಂದಿದ್ದ, ಕಾಲು ಮುರ್ಕೊಂಡು. ಎದಕ್ಕೆ ಅಂತ ಕೇಳಿದಿಲ್ರಿ, ಕಣಿಬಿ ದಾಟಕತ್ತಿದ್ದೆ ಬಿದ್ದ. ನೀವು ನೋಡ್ರಿ ಕಣಿಬಿ ಸವರ್ತಾರಂತಾರೆ, ಹಳೆ ಕಣಿಬಿ ಎಷ್ಟು ಇಟ್ಟಿರ್ತಾರೆ ಕಣಿಬಿ ಗೊತ್ತೇನ್ರಿ? ಒಂದು ಅರ್ಧ ಫೀಟ್ ಉಳಿಸ್ತಾರೆ. ಯಾಕಂದರೆ ದುರಾಶೆ. ಜಗ್ಗ ಬೆಳಿಬೇಕು, 50 ಚೀಲ ಬೆಳಿ, 60 ಚೀಲ ಬೆಳಿ, ಬೆಳಿ 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 ಬೆಳಿ. ಏನು ಮಾಡ್ಬೇಕು ಅದನ್ನು? ನಿನ್ನ ಹೊಲದಲ್ಲಿ ನೀನೇ ಅಡ್ಡಾಡಲಿಕ್ಕೆ ನೀನು ಜಗ ಬಿಟ್ಕೊಳ್ಳೋಕ್ಕಾಗವಲ್ತು. ನಿನ್ನ ಹೊಲದಲ್ಲಿ ಯಾವತ್ತು ಒಂದಿನ ಕುಂತು ಫ್ಯಾಮ್ಲಿ ಜೊತೆ ಹೋಗಿ ಹೆಂಡ್ರ ಮಕ್ಕಳು ಕರ್ಕೊಂಡೋಗಿ ಕುಂತು ಊಟ ಮಾಡ್ಲಿಕ್ಕೆ ಒಂದು ಗಿಡ ಇಲ್ಲ, ಒಂದು ನೆಳ್ಳಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಂದು ಹಾಲು ಮೊಸರು ತಿನ್ನಲಿಕ್ಕೆ ನಾವು ಇವತ್ತು ಪಾಕೆಟ್ ಹಾಲು ತೊಗೊಂಡು ಬರ್ತಿದ್ದೀವಿ. ಯಾವಾಗ ರೈತ ಪಾಕೆಟ್ ಹಾಲು ಮನೆಗೆ ತಂದು ಅವತ್ತು ರೈತನಾಗಿ ಉಳಿದಿಲ್ಲ. ಯಾವಾಗ ರೈತರು ಕಾಯಿಪಲ್ಯ ತೊಗೊಳೋ ಮರಕ್ಕೆ ಶಂತಿಗೆ ಹೋದ್ರಲ್ಲ ಅವತ್ತು ಅವ್ರು ರೈತರಾಗಿ ಉಳಿದಿಲ್ಲ. ರೈತ ಅಂತಂದ್ರೆ ಏನು? ತನ್ನ ಮನೆಗೆ ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳು, ಹಾಲು ಮೊಸರು ತುಪ್ಪ ಎಲ್ಲವನ್ನು ತಾನೇ ಬೆಳಿಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು ಮೊದಲು. ಸೇವನೆ ಮಾಡ್ರಿ. ಆ ಉಪ್ಪಿನಕಾಯಿ ರೆಡಿಮೇಡ್ ಮಾವಿನಕಾಯಿ ಚಟ್ನಿ ತಂದು ಮಾರ್ಕೆಟ್ನಾಗ ಇರ್ತಾವಲ್ಲ, ಯಾವ ತರಬೇಡ್ರಿ. ನೀವು ಮನೆಯಲ್ಲೇ ತಯಾರು ಮಾಡೋದನ್ನು ಕಲೀರಿ. ಅಡಿಗೆಯನ್ನು ಮನೆಯಲ್ಲೇ ತಯಾರು ಮಾಡಿರಿ, ಮನೆಯ ಅಡಿಗೆನೇ ಊಟ ಮಾಡಿರಿ. ಭಾಳಷ್ಟು ಹೊರಗಡೆ ನೋಡ್ರಿ ಅಟ್ರಾಕ್ಷನ್ ಭಾಳ ಆಗಿದೆ. ಹಿಂಗೆ ಒಳ್ಳಿದ್ರೆ ಬೇಕ್ರಿ, ಹಿಂಗೆ ಒಳ್ಳಿದ್ರೆ ಹೋಟೆಲ್, ಹಿಂಗೆ ಒಳ್ಳಿದ್ರೆ ಹಾಸ್ಪಿಟ್ಲ್, ಹಿಂಗೆ ಒಳ್ಳಿದ್ರೆ ಮೆಡಿಕಲ್ ಸ್ಟೋರ್, ಬರೀ ಅವ್ರದ್ದೇ ಐತೆಲ್ಲ. ಭಾಳಷ್ಟು ಜನ ಮತ್ತು ವ್ಯಾಪಾರಸ್ಥರು ಬೈಬೇಡ್ರಿ ಯಾರು. ಇರಲಿ, ನಿಮ್ಮ ವ್ಯಾಪಾರ ನಿಮಗಿರ್ತದೆ. ನಾವು ಹೇಳೋ ಕರ್ತವ್ಯ ಏನಂದರೆ, ನಮ್ಮ ಆರೋಗ್ಯ ಸರ್ಕಾರದ ಕೈಯಲ್ಲಿಲ್ಲ, ನಮ್ಮ ಆರೋಗ್ಯ ಡಾಕ್ಟ್ರ್ ಕೈಯಾಗಿಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಾವೆಲ್ಲರೂ ಸದಾ ಸಂತೋಷವಾಗಿರೋಣ, ಸದಾ ಆರೋಗ್ಯವಾಗಿರೋಣ, ಸದಾ ಸುಖದಿಂದ ಇರೋಣ.
ಸದಾ ಹಸನ್ಮುಖಿಗಳಿರೋಣ, ಸದಾ ಸಮಾಜ ಸೇವೆಯನ್ನು ಮಾಡೋಣ, ಸದಾ ನಾವು ಇನ್ನೊಬ್ಬರಿಗೆ ಒಳಿತನ್ನು ಮಾಡೋಣ. ಯಾಕೆ ಕೆಲಸ ಮಾಡ್ಬೇಕಂದ್ರೆ ನಮ್ಮೆಲ್ಲರ ಜೊತೆಗಿರ್ತಕ್ಕಂಥವ್ರು ಯಾರು? ಶ್ರೀ ಶ್ರೀ ಸದಾಶಿವ ಮಹಾಸ್ವಾಮಿಗಳಿದ್ದಾರೆ. ಅವರ ಆಶೀರ್ವಾದ ಪಡೆಯೋಣ. ಎಲ್ಲರೂ ನಾವಿಲ್ಲಿ ಈ ಚೀಕಲ್ಪಾರಿ ಮಠ ಎಂತಿಂಥ ಮಠ ಎಲ್ಲ ಇಲ್ಲಿ ಇದು ನಾನು ಭಾಳ ಮಠಗಳಲ್ಲಿ ಅಡ್ಡಾಡಿದ್ದೀನಿ. ಭಾಳ ಶಕ್ತಿ ಇದೆ. ಈ ಶಕ್ತಿಯ ಪ್ರತಿಫಲವನ್ನು ಪಡ್ರಿ. ನಾನು ನಿಮ್ಗೆ ಹೇಳ್ತೀನಿ, ಮಾನಸಿಕ ಆರೋಗ್ಯಕ್ಕೆ ದಿನ ಬಂದು 5 ನಿಮಿಷ ಧ್ಯಾನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, ಅಥವಾ ಯೋಗ ಮಾಡಿರಿ, ಯಾವುದೇ ಒಂದು ಕಾರ್ಯದಲ್ಲಿ ಮಾಡಿರಿ, ಅಥವಾ ಜಪ ಮಾಡಿರಿ. ಪ್ರಣವ ಪಂಚಾಕ್ಷರಿ ಮಂತ್ರನ 108 ಸಲ ದಿನಕ್ಕೆ ಜಪ ಮಾಡಿರಿ. ಯಾವುದಾದ್ರೂ ಗುರುಗಳ ಆಶೀರ್ವಾದನ ಪಡ್ರಿ, ಶಾರೀರಿಕ ಮಾನಸಿಕ ಆರೋಗ್ಯವನ್ನು ಹೊಂದ್ರಿ ಅಂತ ಹೇಳ್ತಾ ನನ್ನ ಲಿಂಗಸೂರಿಂದ ಕರೆಸಿ 4 ಮಾತನಾಡಲು ಅವಕಾಶ ನೀಡಿರ್ತಕ್ಕಂಥ ನಮ್ಮ ಸದಾಶಿವ ಮಹಾಸ್ವಾಮಿಗಳವರ ಪಾದಾರವಿಂದ